ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 61ನೇ ವಿಡಿಯೋ. ಇದರಲ್ಲೇನು ಒಂದು ಸಿಲಿಂಡ್ರ್ ಕೊಟ್ಟಿರ್ತಾರೆ, ಅದರದ್ದು ಸರ್ಫೇಸ್ ಏರಿಯಾ ಕಂಡುಹಿಡಿಯಬೇಕು. ಸರ್ಫೇಸ್ ಏರಿಯಾ ಅಂದರೆ ಈ ಸಿಲಿಂಡ್ರದ್ದು ಎಲ್ಲ ಸರ್ಫೇಸ್ಗಳದ್ದು ಏರಿಯಾ. ಮೇಲ್ಗಡೆ ಫ್ಲ್ಯಾಟ್ ಸರ್ಫೇಸು, ಕೆಳಗಡೆ ಫ್ಲ್ಯಾಟ್ ಸರ್ಫೇಸು ಮತ್ತು ಕರ್ವ್ಡ್ ಸರ್ಫೇಸು ಮೂರದ್ದು ಏರಿಯಾ ಕಂಡುಹಿಡಿಯಬೇಕು. ಮೊದಲನೇ ಪ್ರಾಬ್ಲಮ್ ಏನಂತ ಕೊಟ್ಟವ್ರು ಇದರಲ್ಲಿ ಈ ಥರ ಕೊಟ್ಟವ್ರೆ. ಇದರಲ್ಲಿ ಏನು ಅಂತ, ಇದ್ರದ್ದು ರೇಡಿಯಸ್ಸು 1 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಆಯಿತು 2 ಯೂನಿಟ್ ಆಯಿತಾ. ಇವಾಗ ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಪರ್ಪೆಂಡಿಕ್ಯುಲರ್ ಆಯಿತು 2 ಯೂನಿಟ್ಟು, ಸರ್ಫೇಸ್ ಏರಿಯಾ ಅನ್ನೋದೆಷ್ಟು ಅಂತ. ಸರ್ಫೇಸ್ ಏರಿಯಾ ಅಂದರೆ ಎಷ್ಟು ಸರ್ಫೇಸ್ಗಳಿರ್ತದೆ? 2 ಫ್ಲ್ಯಾಟ್ ಸರ್ಫೇಸ್ಗಳು. ಅಂದರೆ ಇದೊಂದು ಸರ್ಕ್ಯುಲರ್ ಸರ್ಫೇಸು, ಅದು πr², ಇದೊಂದು ಸರ್ಕ್ಯುಲರ್ ಸರ್ಫೇಸ್, ಅದು πr². ಅಲ್ಲಿಗೆ 2 πr² ಪ್ಲಸ್ ಇದು ಒಂದು ಕರ್ವ್ಡ್ ಸರ್ಫೇಸು. ಕರ್ವ್ ಅಂದರೆ ಏನಿದು? 2 πr ಅನ್ನೋದು ಇದರದ್ದು ಸರ್ಕಂಫರೆನ್ಸ್ ಟೈಮ್ಸ್ ಆಫ್ ಹೈಟ್ ಮಾಡಿದಾಗ ಕರ್ವ್ಡ್ ಸರ್ಫೇಸ್ ಸಿಗ್ತದೆ. ಅದು ಏನು 2πrh ಅಂತ. 2πr² ಪ್ಲಸ್ 2πrh ಅಂತ ಮಾಡಬೇಕು. ಇದರಲ್ಲಿ 2πr ಅನ್ನೋದನ್ನ ಕಾಮನ್ ತೆಗೆದ್ರೆ ಇಲ್ಲೂ 2πr ಐತೆ, ಇಲ್ಲೂ 2πr ಐತೆ. r ಮಿಕ್ತದ, ಇಲ್ಲಿ h ಮಿಕ್ಕಿರ್ತದೆ. 2πr² ಪ್ಲಸ್ 2πrh ಅಂತ. ಇವಾಗ ಇದನ್ನು ಮಾಡಬೇಕು. 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು ಟೈಮ್ಸ್ ಆಫ್ ಇದಷ್ಟು ರೇಡಿಯಸ್ಸು ಪ್ಲಸ್ ಪರ್ಪೆಂಡಿಕ್ಯುಲರ್ ಆಯಿತು 1 + 2 3. ಇವಾಗ 2 ಟೈಮ್ಸ್ ಆಫ್ 1 ಅಂದರೆ 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ಇದು 3 2 6. ಏನಾಯ್ತು ಇದು ಟೋಟಲ್ ಆಗಿ 6π² ಯೂನಿಟ್ ಆಯಿತು. 6π² ಯೂನಿಟ್ ಅನ್ನೋದು ಈ ಸಿಲಿಂಡ್ರದ್ದು ಎಲ್ಲ ಸರ್ಫೇಸ್ಗಳದ್ದು ಏರಿಯಾ. ಅದೇ ಥರ ಇನ್ನೊಂದು ಸಿಲಿಂಡ್ರ್ ಕೊಟ್ಟಿರ್ತಾರೆ. ಈ ಸಿಲಿಂಡ್ರಲ್ಲಿ ಏನು ಅಂತ ಕೊಟ್ಟವ್ರೆ, ಇದನ್ನ ರೇಡಿಯಸ್ನ 1 ಯೂನಿಟ್ ಅಂತ ಕೊಟ್ಟವ್ರೆ, ಪರ್ಪೆಂಡಿಕ್ಯುಲರ್ ಹೈಟ್ನ 5 ಯೂನಿಟ್ ಅಂತ ಕೊಟ್ಟವ್ರೆ. ರೇಡಿಯಸ್ 1, ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ಟು. ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೋದು. ಈ ಥರ ಸಿಂಪಲಾಗೂ ಕಂಡುಹಿಡಿಬೋದು, ಇಲ್ಲ ಸಪ್ರೇಟಾಗಿ 2πr², 2πrh ಅಂತ ಕಂಡುಹಿಡಿಬೋದು. ಈ ಫ್ಲ್ಯಾಟ್ ಸರ್ಫೇಸ್ ಸೇರಿಸಿದ್ರೆ 2πr² ಪ್ಲಸ್ ಇದು ಕರ್ವ್ಡ್ ಸರ್ಫೇಸ್ದು 2πr ಸರ್ಕಂಫರೆನ್ಸು ಟೈಮ್ಸ್ ಆಫ್ ಹೈಟು 2πrh ಅಂತ ಆಯ್ತದ. ಇಲ್ಲಿ ಸಪ್ರೇಟಾಗಿ ಒಂದು ಸತಿ ಕಂಡುಹಿಡಿಯೋದು ಎಷ್ಟು ಅಂತ. ಸಪ್ರೇಟಾಗಿ ಮಾಡಿದ್ರೆ 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು, ಅದು 1² ಪ್ಲಸ್ 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ 1 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಆಯಿತು 5 ಯೂನಿಟ್ಟು. ಇವಾಗ ಎಷ್ಟಾಯಿತು? 1² ಅಂದರೆ 1 1 ಆಯಿತು. ಅಲ್ಲಿಗೆ ಇದು 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 1 ಪ್ಲಸ್ 1 5 5, 5 2 10 ಟೈಮ್ಸ್ ಆಫ್ π ಅಂದರೆ 10π. ಇದು 2 1 2 ಟೈಮ್ಸ್ ಆಫ್ π ಅಂದರೆ 2π ಪ್ಲಸ್ 10π 12π² ಯೂನಿಟ್ಗಳಾಯಿತು. ಅದು ಇದ್ರದ್ದು ಸರ್ಫೇಸ್ ಏರಿಯಾ ಈ ಸಿಲಿಂಡ್ರದ್ದು. ಅದೇ ಥರ ಇನ್ನೊಂದು ಸಿಲಿಂಡ್ರ್ ತೊಗೋಬೋದು. ಈ ಸಿಲಿಂಡ್ರಲ್ಲಿ ಯಾವ ಥರ ಇದು ಕೊಟ್ಟವ್ರೆ. ಇದರಲ್ಲಿ ರೇಡಿಯಸ್ನ 3 ಯೂನಿಟ್ಟು ಮತ್ತು ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ ಅಂತ ಆಯಿತು. ಇವಾಗ ಇದರಲ್ಲಿ ಎಷ್ಟಾಯ್ತದೆ ಅಂತ ಕಂಡುಹಿಡಿಯಬೇಕು. ಟೋಟಲ್ಲು ಸರ್ಫೇಸ್ ಏರಿಯಾ ರೇಡಿಯಸ್ 3, ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ಟು. ಇದರಲ್ಲಿ ಸರ್ಫೇಸ್ ಏರಿಯಾ ಎಷ್ಟು ಅಂತ. ಇದರಲ್ಲಿ ಎಷ್ಟಾಯ್ತದೆ ಸರ್ಫೇಸ್ ಏರಿಯಾ? ಇದರಲ್ಲಿ ಸರ್ಫೇಸ್ ಏರಿಯಾ ಈಕ್ವಲ್ ಟು ಇದು 2πr² ಪ್ಲಸ್ 2πrh. ಇದರಲ್ಲಿ 2πr ಅನ್ನೋದು ಕಾಮನ್ ತೆಗೆದ್ರೆ ಇಲ್ಲಿ r ಪ್ಲಸ್ h ಉಳಿತದೆ, ಇಲ್ಲಿ r ಉಳಿತದೆ, ಇಲ್ಲಿ h ಉಳಿತದೆ. ಎಷ್ಟಾಯ್ತು ಇದು? 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 3 ಯೂನಿಟ್ಟು ಟೈಮ್ಸ್ ಆಫ್ ಬ್ರ್ಯಾಕೆಟಲ್ಲಿ ರೇಡಿಯಸ್ ಪ್ಲಸ್ ಹೈಟು 3 + 5. ಇವಾಗ ಇಲ್ಲಿ ಸಿಗ್ತದೆ ಟೋಟಲ್ ಆಗಿ ಎಷ್ಟು ಅಂತ. ಈಗ ಎಷ್ಟಾಯ್ತದೆ ಇದು? 2 3 6, 6 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 3 + 5 ಅಂದರೆ 8, 6 8 48π² ಯೂನಿಟ್ಗಳು ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ. ಇವಾಗ ಇದು ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕು. ಇವಾಗ ಯಾವುದು ನೆಕ್ಸ್ಟ್ ಪ್ರಾಬ್ಲಮ್ದು? ಇಲ್ಲೊಂದು ಸಿಲಿಂಡ್ರ್ ಆಯಿತಾ. ಈ ಸಿಲಿಂಡ್ರಲ್ಲಿ ಏನಂತ ಕೊಟ್ಟವ್ರೆ, ರೇಡಿಯಸ್ನ 5 ಯೂನಿಟ್ ಅಂತ, ಪರ್ಪೆಂಡಿಕ್ಯುಲರ್ ಆಯಿತು 7 ಯೂನಿಟ್ಟು. ರೇಡಿಯಸ್ 5, ಪರ್ಪೆಂಡಿಕ್ಯುಲರ್ ಆಯಿತು 7 ಯೂನಿಟ್ಟು. ಇದ್ರದ್ದು ಎಷ್ಟು ಅಂತ ಕಂಡುಹಿಡಿಬೇಕು ಸರ್ಫೇಸ್ ಏರಿಯಾ. ಇದ್ರದ್ದು ಅದೇ ಥರ 2πr² ಪ್ಲಸ್ 2πrh ಅಂತ ಮಾಡಬೇಕು. ಇವಾಗ
ಇಲ್ಲೆಷ್ಟಾಗಿರ್ತದೆ ಈ ಥರ ಮಾಡಿದಾಗ 2π r ಕಾಮನ್ನು r ಪ್ಲಸ್ h ಅಂತ ಆಯ್ತದ. ಅದು 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ಇದೆಷ್ಟು 5 ಯೂನಿಟ್ಟು ರೇಡಿಯಸ್ಸು ಟೈಮ್ಸ್ ಆಫ್ ಇದು ಬ್ರ್ಯಾಕೆಟಲ್ಲಿ 5 + 7 5 + 7 ಯೂನಿಟ್ಟು 5 + 7 ಅಂದರೆ 12 ಅಲ್ಲಿಗೆ 5 5 2 10 10 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 12 ಅಂತ ಆಯ್ತದ. 12 10 120 ಅಲ್ಲಿಗೆ 120 π ಸ್ಕ್ವೇರ್ ಯೂನಿಟ್ ಆಯ್ತದ. ಅದು ಈ ಸಿಲಿಂಡ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ. ಇವಾಗ ಎಷ್ಟಾಯ್ತದ ಇದು ಈ ಸಿಲಿಂಡ್ರಲ್ಲಿ ಏನಾಯ್ತದ ಇದು ಆಯ್ತದ ಏನು ಇದ್ರದ್ದು ರೇಡಿಯಸ್ಸು 5 ಯೂನಿಟ್ಟು. ಅದೇ ಥರ ಪರ್ಪೆಂಡಿಕ್ಯುಲರ್ ಆಯಿತು 10 ಯೂನಿಟ್ಟು ರೇಡಿಯಸ್ 5 ಪರ್ಪೆಂಡಿಕ್ಯುಲರ್ ಆಯಿತು 10 ಯೂನಿಟ್ಟು. ಇದ್ರದ್ದೆಷ್ಟು ಸರ್ಫೇಸ್ ಏರಿಯಾ ಅಂತ ಆಯ್ತದ. ಆವಾಗ ಇದು ಸರ್ಫೇಸ್ ಏರಿಯಾ ಅನ್ನೋದು ಇದರಲ್ಲೂ ಅದೇ ಥರ ಆಯ್ತದೆ 2π r² ಪ್ಲಸ್ 2π RH ಅಂತ. ಇದರಲ್ಲೂ 2π r ಅಲ್ಲಿ ಕಾಮನ್ ತೆಗೆದ್ಬಿಟ್ಟು r ಪ್ಲಸ್ h ಅಂತ ಆಯ್ತದ. ಅದು 2 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು ಇಲ್ಲಿ 5 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರ್ಯಾಕೆಟಲ್ಲಿ 5 + 10 ಅಂತ ಆಯ್ತದ. 5 + 10 ಅಂದರೆ 15 2 5 10 ಆಯ್ತದ. 10 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 15 15 10 150 150 π ಸ್ಕ್ವೇರ್ ಯೂನಿಟ್ ಆಯ್ತದ. ಅದು ಇದ್ರದ್ದು ಸರ್ಫೇಸ್ ಏರಿಯಾ. ಅಲ್ಲಿಗೆ ಇಷ್ಟು ಸಿಲಿಂಡ್ರದ್ದು ಸರ್ಫೇಸ್ ಏರಿಯಾಗಳು ಹೆಂಗೆ ಕಂಡುಹಿಡಿಯೋದು ಅಂತ ಇದೆಲ್ಲ. ನೆಕ್ಸ್ಟು ಇದ್ರದ್ದು ಕಂಡುಹಿಡಿಯಬೇಕು ಯಾವುದು ಕೋನು ಬೇರೆ ಬೇರೆ ಶೇಪ್ದು ಸರ್ಫೇಸ್ ಏರಿಯಾ ವಾಲ್ಯೂಮು ಅದೇ ಥರ ಸ್ಪೇರು ಬಾಲ್ ಶೇಪ್ದು ಇದು ಮಾಡಬೇಕು. ಬಾಯ್.